ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇತ್ತೀಚೆಗೆ ಉಡುಪಿ ಜಿಲ್ಲಾಧಿಕಾರಿ ಹಾಗೂ ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಅಧ್ಯಕ್ಷರಿಗೆ ಕೊಲ್ಲೂರಿನ ಸೌಪರ್ಣಿಕಾ ನದಿಗೆ ಮಲಿನ ನೀರು ಹರಿಯುವುದನ್ನು ತಡೆಯಲು ಕೈಗೊಳ್ಳಲಿರುವ ಕ್ರಮಗಳು, ಅಂದಾಜು ವೆಚ್ಚಗಳು ಮತ್ತು ಸಮಯ ಸೀಮೆಯೊಂದಿಗೆ ವಿವರವಾದ ವರದಿ ಸಲ್ಲಿಸುವಂತೆ ನಿರ್ದೇಶಿಸಿದೆ. ಇವತ್ತು ನಾವು ಸೌಪರ್ಣಿಕಾ ನದಿಯ ಬಗ್ಗೆ ತಿಳಿದುಕೊಳ್ಳೋಣ. ಸೌಪರ್ಣಿಕಾ ನದಿಯು ಕರ್ನಾಟಕದ ಪಶ್ಚಿಮ ಮುಖವಾಗಿ ಹರಿಯುವ ನದಿಯಾಗಿದೆ. ಇದು ಪಶ್ಚಿಮ ಘಟ್ಟಗಳ ಹಸಿರು ಕಾಡುಗಳಿಂದ ಆವರಿಸಲ್ಪಟ್ಟಿದೆ. ನದಿಯ ಪಥವನ್ನು ನೋಡುವುದಾದರೆ ಪಶ್ಚಿಮ ಘಟ್ಟಗಳಲ್ಲಿರುವ ಕೊಡಚಾದ್ರಿ ಬೆಟ್ಟಗಳಿಂದ ಉದ್ಭವಿಸಿ ಬೈಂದೂರು ತಾಲೂಕು ಮೂಲಕ ಹರಿದು ಕೊಲ್ಲೂರಿನ ಪ್ರಸಿದ್ಧ ಮೂಕಾಂಬಿಕಾ ದೇವಸ್ಥಾನದ ಸಮೀಪವಾಗಿ ಸಾಗುತ್ತದೆ ಮತ್ತು ಅಂತಿಮವಾಗಿ ಅರಬ್ಬಿ ಸಮುದ್ರವನ್ನು ಸೇರುತ್ತದೆ. ಈ ನದಿ ಹಿಂದೂ ಪುರಾಣಗಳೊಂದಿಗೆ ಆಳವಾದ ಸಂಬಂಧ ಹೊಂದಿದೆ. ಪುರಾಣ ಕಥೆಯ ಪ್ರಕಾರ ಭಗವಾನ್ ವಿಷ್ಣುವಿನ ವಾಹನವಾದ ಗರುಡನು ಈ ನದಿಯ ತೀರದಲ್ಲಿ ತಪಸ್ಸು ಮಾಡಿದನೆಂದು ಹೇಳಲಾಗುತ್ತದೆ. ಇದರಿಂದಲೇ ಈ ನದಿಗೆ ಸೌಪರ್ಣಿಕಾ ಎಂಬ ಹೆಸರು ಬಂದಿದೆ. ಗರುಡನ ಇನ್ನೊಂದು ಹೆಸರು ಸುಪರ್ಣ. ವಿಶಿಷ್ಟ ಲಕ್ಷಣವೇನೆಂದರೆ ಇದು ಕಡಲ ತೀರದ ಸಮೀಪದಲ್ಲಿ ಸೌಪರ್ಣಿಕಾ ನದಿಯು ಅರಬ್ಬಿ ಸಮುದ್ರಕ್ಕೆ ಸಮಾಂತರವಾಗಿ ಹರಿಯುತ್ತದೆ. ನದಿ ಮತ್ತು ಸಮುದ್ರದ ನಡುವೆ ಕಿರಿದಾದ ಭೂಭಾಗ ಮಾತ್ರ ಇರುತ್ತದೆ. ಈ ಅಪರೂಪದ ಭೌಗೋಳಿಕ ವೈಶಿಷ್ಟ್ಯವು ಮನಮೋಹಕ ದೃಶ್ಯವನ್ನು ಒದಗಿಸಿ ಪ್ರವಾಸಿಗರು ಮತ್ತು ಛಾಯಾಗ್ರಾಹಕರಿಗೆ ಅತ್ಯಂತ ಜನಪ್ರಿಯ ತಾಣವಾಗಿದೆ. ಧನ್ಯವಾದಗಳು.